ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷ. ತೀರಾ ಕೆಲವು ವಾರಗಳ ಹಿಂದೆಯಷ್ಟೇ ಸದನದ ಒಳಗಡೆ ನಮಸ್ತೆ ಸದಾವತ್ಸಲೆ ಮಾತೃಭೂಮೆ ಅಂತ RSS ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು. ತೀರಾ ಯಾವುದೋ ರಾಜಕೀಯ ಕೆಸರಚಾಟಕ್ಕೆ ಒಂದು ಪವಿತ್ರ ಗೀತೆಯನ್ನು ಬಳಸ್ಕೊಂಡಿದ್ದು ಎಷ್ಟು ಸರಿ ಅನ್ನುವಂತಹ ಚರ್ಚೆ ಕೂಡ ಆಯಿತು. ಆ ಹೇಳಿಕೆಯ ಬಳಿಕವೇ ಯಾಕೆ ಒಂದು ಧರ್ಮಸ್ಥಳ ಪ್ರಕರಣ, ಮತ್ತೊಂದು ಕಡೆ ಮದ್ದೂರು ಪ್ರಕರಣ, ಅದಕ್ಕೂ ಮುಂಚೆ ಕೆರಗೋಡು ಪ್ರಕರಣ, ಚಾಮುಂಡೇಶ್ವರಿ ಚಲೋ, ಭಾನು ಮುಸ್ತಾಕ್ ಅವರ ಪ್ರಕರಣ, ಅಂದರೆ ಉದ್ಘಾಟಕರಾಗಿ ಅವರು ಬಂದಾಗಾದಂತಹ ವಿವಾದ, ಎಲ್ಲವೂ ಯಾಕಾಗ್ತಿದೆ? ಇದು ಷಡ್ಯಂತ್ರ ಅಂತ ಹೇಳಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಆನಂತರದಲ್ಲಿ ಬದಲಾದರು. ಹೈಕಮಾಂಡ್ ಕಡೆಯಿಂದ ಒಂದು ವಾರ್ನಿಂಗ್ ಕೊಟ್ಟ ಮೇಲೆ ಅವರು ಕ್ಷಮೆ ಕೇಳಿದ್ರು ನಮಸ್ತೆ ಸದಾವತ್ಸಲೆ ಹಾಡಿದ್ದಕ್ಕೆ. ಆನಂತರ BJPಗರೇ ಷಡ್ಯಂತ್ರ ಅಂತ ಹೇಳಿದ್ರು, ಅವರಿಂದಲೇ ಇದೆಲ್ಲ ನಡೀತಿದೆ ಅನ್ನೋದನ್ನು ಹೇಳಿದ್ರು. ಮದ್ದೂರಿನ ಪ್ರಕರಣದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಒಳಗಿನ ಸಾಫ್ಟ್ ಹಿಂದೂ, ಅವರೇ ಹೇಳ್ಕೊಳ್ಳುವಂತಹ ಸಾಫ್ಟ್ ಹಿಂದುತ್ವದ ಲೆಕ್ಕದಲ್ಲೇ ಹೇಳೋದಾದರೆ ಸಾಫ್ಟ್ ಹಿಂದೂ ಸುಮ್ಮನೆ ಕೂತಿಲ್ವಾ? ಬಸನಗೌಡ ಪಾಟೀಲ್ ಯತ್ನಾಳ್ರು ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಒಂದು ಕಾಲು BJPಲಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. 60ರಿಂದ 70-80 ಶಾಸಕರ ಜೊತೆಯಲ್ಲಿ BJPಗೆ ಬರ್ತಾರೆ, ಸರ್ಕಾರ ರಚಿಸ್ತಾರೆ, CM ಆಗ್ತಾರೆ, ಉಪಮುಖ್ಯಮಂತ್ರಿಯಾಗಿ BY ವಿಜೇಂದ್ರ ಅವರು ಇರ್ತಾರೆ ಅನ್ನುವಂತಹ ಮಾತನ್ನು ಹೇಳಿದರು. ಅದರ ಸತ್ಯಾಸತ್ಯತೆ ಎಷ್ಟಿದೆಯೋ ಗೊತ್ತಿಲ್ಲ, ಯಾಕಂದರೆ ಯತ್ನಾಳ್ರದ್ದೊಂದು ಆರೋಪ ಇತ್ತು. ಆದರೆ ಮೇಲ್ನೋಟಕ್ಕೆ ನಡೀತಿರುವಂತಹ ಕ್ರಾಂತಿಗಳೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರನ್ನು ಇಳಿಸುವ ಪ್ರಯತ್ನದ ಒಂದು ಭಾಗವೇ ಇರಬಹುದಾ? ಆಪ್ಷನ್ ಎ, ಆಪ್ಷನ್ ಬಿ. ನೋಡಿ, ಈಗ ಏನೆಲ್ಲ ಪ್ರಕರಣಗಳು ನಡೀತಿದ್ದಾವೆ, ಗೃಹ ಇಲಾಖೆ ಏನು ಮಾಡ್ತಿದೆಯೋ ಗೊತ್ತಿಲ್ಲ, ಗೃಹ ಇಲಾಖೆಯ ವೈಫಲ್ಯವ, ಗುಪ್ತಚರ ಇಲಾಖೆ ಏನು ಮಾಡ್ತಿದೆ, ಈ ಸರ್ಕಾರ ಯಾಕೆ ಮತ್ತೆ ಓಲೈಕೆ ರಾಜಕಾರಣ ಮಾಡ್ತಿದೆ ಅನ್ನುವಂತಹ ಚರ್ಚೆಗಳು ನಡೀತಿರೋ ರೀತಿಯಲ್ಲಿ, ಮತ್ತು ಯಾಕೆ ಹಿಂದೂಗಳು ಇಲ್ಲಿ ದಬ್ಬಾಳಿಕೆ ಒಳಗಾಗ್ತಿದ್ದಾರೆ ಸರ್ಕಾರದಿಂದ ಅನ್ನುವಂತಹ BJPಯ ನರೇಟಿವ್ ಏನಿದೆ, ಇವೆಲ್ಲವನ್ನ ಒಟ್ಟಿಗೆ ನೋಡಿದಾಗ ಒಂದು CM ಸಿದ್ದರಾಮಯ್ಯ ಅವರ ಕಾರಣಕ್ಕೆ ಇದೆಲ್ಲ ಆಗ್ತಿದೆ ಅನ್ನುವಂಥದ್ದನ್ನು ಬಿಂಬಿಸಬಹುದು. ಎರಡನೇದ್ದು ಈ ಸರ್ಕಾರ ಸರಿಯಿಲ್ಲ ಅನ್ನುವಂಥದ್ದನ್ನು ಹೇಳಬಹುದು. ಮೂರನೇದ್ದು ಬೇರೆಯೊಬ್ಬರು ಬೇಕು ಇಲ್ಲಿಗೆ. ಮದ್ದೂರಲ್ಲೇ ಹೇಳಿದ್ರು ಕೆಲವರು, ಯೋಗಿ ಥರದ ಯತ್ನಾಳ್ ಬೇಕು ಅಂತೆಲ್ಲ ಘೋಷಣೆಗೆ ಹೋಗಿದ್ರು. ಆದರೆ ಕಾಂಗ್ರೆಸ್ನಲ್ಲೇ ಇರುವಂತಹ ಈ ನಾಯಕ BJPಗೆ ಹೋಗೋದಕ್ಕೆ ಇವೆಲ್ಲವೂ ಕೂಡ ಆಪ್ಷನ್ ಎ, CM ಸ್ಥಾನವನ್ನು ಬದಲಾಯಿಸದೆ ಹೋದರೆ, ಅಂದರೆ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ ಆಗಿದೆ ಅನ್ನೋ ಲೆಕ್ಕಾಚಾರವನ್ನೇ ನೋಡಿದಾಗ ಒಂದು ವಾದ ಏನಿದೆ ಅದನ್ನೇ ನಂಬೋದೇ ಆದರೆ CM ಸ್ಥಾನ ಬಿಟ್ಕೊಡ್ಬೇಕು. ಒಂದು ವೇಳೆ ಬಿಟ್ಕೊಡದೆ ಹೋದರೆ ಈ ಮೂಲಕ ಒಂದು ಟೀಮನ್ನು ಕರ್ಕೊಂಡು ಹೋಗುವಂತಹ ಪ್ರಯತ್ನಗಳ ಭಾಗವಾಗಿ ಇವೆಲ್ಲವೂ ನಡೀತಿರಬಹುದಾ? ಆಪ್ಷನ್ ಬಿ. ಹೀಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪಾಳೆಯದಲ್ಲಿ ಒಂದು ಚರ್ಚೆ ನಡೀತಿದೆ. ಸತ್ಯಾಸತ್ಯತೆ ಅವರಿಗೆ ಗೊತ್ತಿರಬೇಕು, ಆದರೆ ಏನಾಗುತ್ತೆ ಅನ್ನೋದಂತೂ ಕಾದು ನೋಡಿದ್ರೆ ಎಲ್ಲವೂ ಕೂಡ ಗೊತ್ತಾಗಲಿದೆ. ಅದು ಡಿ.ಕೆ. ಕ್ರಾಂತಿನೋ, ಡಿ.ಕೆ. ಶಿವಕುಮಾರ್ ಅವರ ಕ್ರಾಂತಿನೋ, ನವೆಂಬರ್ ಕ್ರಾಂತಿನೋ, ಸಿದ್ದರಾಮಯ್ಯ ಅವರನ್ನು ಇಳಿಸುವಂತಹ ಪ್ರಯತ್ನವೋ. ಆದರೆ ಸಿದ್ದರಾಮಯ್ಯ ಅವರು ಇವೆಲ್ಲವಕ್ಕೂ ಕೂಡ ಸೊಪ್ಪಾಕುವಂತಹ ಸಾಧ್ಯತೆಗಳಿರೋದಿಲ್ಲ. 2013-18 ಮಧ್ಯೆ ಏನೇನಾಯಿತು ಎಲ್ರಿಗೂ ಗೊತ್ತಿದೆ. ಅದೇ ರೀತಿ 2023ರಿಂದ 28 ಮಧ್ಯೆ ಏನೇನಾಗಬೇಕಿದೆ ಅದು ಹಾಗೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರ ಬಣ ಕೂಡ ಹೇಳ್ತಿದೆ. ಇದರ ಮಧ್ಯೆ ಎಲ್ಲೋ ಒಂದು ಕಡೆ ನಮಸ್ತೆ ಸದಾವತ್ಸಲೆಯ ಗೀತೆಯ ಬಳಿಕವೇ ಇವೆಲ್ಲವೂ ನಡೀತಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದಂತಹ ಷಡ್ಯಂತ್ರದ ಭಾಗವೇ ಇದ್ದಿರಬಹುದಾ ಅನ್ನುವಂಥದ್ದು ಚರ್ಚೆ. ನೀವೇನಂತೀರಾ? ಕಮೆಂಟ್ ಮಾಡಿ.